ಮನಸ್ಸಂದ್ರೇನು? ನಾನು ನನ್ನ ಮನಸ್ಸಿನ ಮೇಲೆ ಕೆಲಸ ಮಾಡ್ತಾ ಹೋದಾಗೆ ನನಗೆ ಅರ್ಥ ಆಗಿದ್ದು ಇಮೋಷನ್. ಈ ಪ್ರಪಂಚದಲ್ಲಿ ತುಂಬ ಅವಶ್ಯಕ ಆಗಿರೋದು ನಮ್ಮ ಇಮೋಷನ್ಸ್, ಭಾವನೆ, ಫೀಲಿಂಗ್ಸ್. ನಾವೇನೇ ಕೆಲಸ ಮಾಡ್ತಾ ಇರಲಿ, ನಾವು ನಮ್ಮ ಇಮೋಷನ್ ಕಾರಣದಿಂದ ಮಾಡ್ತಾ ಇದ್ದೀವಿ. ಆ ಕೆಲಸದಲ್ಲಿ ನಮ್ಮ ಇಮೋಷನ್ ಅಟ್ಯಾಚ್ ಆಗಿಲ್ಲ ಅಂದರೆ ನಾವು ಆ ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ನಮ್ಮ ಇಮೋಷನ್ಗೆ ಸರಿಯಾದ ಡೈರೆಕ್ಷನ್ ಹೇಗೆ ಕೊಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕಷ್ಟ ಬೀಳ್ತಾ ಇದ್ದಾನೆ, ಶ್ರಮ ಪಡ್ತಾ ಇದ್ದಾನೆ. ನಾವೇನು ಪಡಿಬೇಕು ಅಂತ ಶ್ರಮ ಬೀಳ್ತಾ ಇದ್ದೀವೋ, ಕಷ್ಟಪಡ್ತಾ ಇದ್ದೀವೋ ಅದು ನಮ್ಗೆ ಸಿಕ್ಕಿದೆಯಾ ಅನ್ನೋದು ಪ್ರಶ್ನೆ. ಅಂದರೆ ಯಾವ ಉದ್ದೇಶಕ್ಕಾಗಿ, ಯಾವ ಪ್ರತಿಫಲಕ್ಕಾಗಿ ನಾವೇನು ಕಷ್ಟ ಬೀಳ್ತಾ ಇದ್ದೀವೋ, ಶ್ರಮ ಪಡ್ತಾ ಇದ್ದೀವೋ ಅದೇನಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಾವೇನು ಗುರಿ ಚೇಂಜ್ ಮಾಡ್ತಾ ಇದ್ದೀವೋ, ಸಕ್ಸಸ್ ಆಗಬೇಕಂತ ಬಯಸ್ತಾ ಇದ್ದೀವೋ. ಯಾಕೆ ಗೊತ್ತಾ? ಯಾಕೆಂದರೆ ನಾವು ಖುಷಿಯಾಗಿರ್ಲಿಕ್ಕೆ ಬಯಸ್ತೀವಿ. ನಾವೇನೇ ಮಾಡ್ತಾ ಇರಲಿ ಅದರ ಕೋರ್ ಮೂಲ ಬಂದುಬಿಟ್ಟು ನಾವು ಖುಷಿಯಾಗಿರ್ಬೇಕಂತ ಬಯಸ್ತೀವಿ. ನಮ್ಮ ಗುರಿ ಈಡೇರಬೇಕು, ಆಸೆ ಕೈಗೂಡಬೇಕು, ಬಯಕೆ ಈಡೇರಬೇಕು. ಅದರ ಹಿಂದಿನ ಮೂಲ ನಾವು ಖುಷಿಯಾಗಿರ್ಲಿಕ್ಕೆ ಬಯಸ್ತೀವಿ, ಆನಂದವಾಗಿರ್ಲಿಕ್ಕೆ ಬಯಸ್ತೀವಿ. ಆದರೆ ವಿಚಿತ್ರ ಏನು ಅಂದರೆ, ಯಾವ ಖುಷಿಗೋಸ್ಕರ, ಸಂತೋಷಕ್ಕಾಗಿ ನಾವು ಇಷ್ಟೆಲ್ಲ ಬೆವರು ಸುರಿಸಿ ನಮ್ಮ ಗುರಿ ಚೇಂಜ್ ಮಾಡಿ ಏನೆಲ್ಲ ಮಾಡ್ತೀವೋ ಆ ಖುಷಿ ನಮ್ಗೆ ಸಿಗ್ತಾನೆ ಇಲ್ಲ. ನಮ್ಮ ಧ್ಯಾನ, ನಮ್ಮ ಗಮನ ಸಮಸ್ಯೆ ಬಗ್ಗೆ, ತೊಂದರೆ ಬಗ್ಗೆ, ಕಷ್ಟದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅದ್ರ ಮೇಲೇ ಫೋಕಸ್ ಮಾಡ್ತೀವಿ. ನಾವು ಒಳ್ಳೊಳ್ಳೆ ಸಂಬಂಧ ಬಯಸ್ತೀವಿ, ನಮ್ಮನ್ನು ಯಾರಾದರೂ ಇಷ್ಟಪಡಲಿ, ಕೇರ್ ಮಾಡಲಿ ಅಂತ ಬಯಸ್ತೀವಿ. ಯಾಕೆ ಗೊತ್ತಾ? ನಾವು ಖುಷಿಯಾಗಿರ್ಲಿಕ್ಕೆ ಬಯಸ್ತೀವಿ. ಆದರೆ ನಮ್ಮ ಗಮನ ಆ ಸಂಬಂಧದಲ್ಲಿ ಇರೋ ಒಂದು ಲೋಪದೋಷನ ಹುಡುಕಿ ಅದನ್ನೇ ದೊಡ್ಡದು ಮಾಡ್ತಾ ಇರ್ತೀವಿ. ಮುಂದಿನ 4-5 ವಿಡಿಯೋದಲ್ಲಿ ನಾನು ಖುಷಿ ಅಂದರೆ ಏನು, ಪ್ರೇಮ ಅಂದರೆ ಏನು, ಮನಃಶಾಂತಿ ಅಂದರೆ ಏನು ಸ್ವಲ್ಪ ಡೆಪ್ತಾಗಿ ಹೇಳಿ ಹೊರಟಿದ್ದೀನಿ. ನಾವೇನು ಹೊರಗಡೆ ಖುಷಿ, ಪ್ರೀತಿ ಹುಡುಕ್ತಾ ಇದ್ದೀವಿ, ಅದು ನಮ್ಗೆ ಸಿಗ್ತಾ ಇಲ್ಲ. ಯಾಕೆಂದರೆ ನಾವು ನಮ್ಮನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವೆಲ್ಲರೂ ಒಂದರಿಂದ ಓಡ್ತಾ ಇದ್ದೀವಿ. ನಾವೇನು ಇಡೀ ಪ್ರಪಂಚನೇ ಒಂದರಿಂದ ಓಡ್ತಾ ಇದ್ದೆ. ಏನು ಗೊತ್ತಾ? ಪ್ರೇಮ, ಲವ್. ಇದಕ್ಕೋಸ್ಕರನೇ ನಾವು ಏನೆಲ್ಲ ಮಾಡ್ತೀವಿ. ಆದರೆ ನಮಗೆ ಮುಖ್ಯವಾದ ವಿಷಯನೇ ಗೊತ್ತಿಲ್ಲ. ಪ್ರೇಮನ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಆದರೆ ಪ್ರೇಮ ಅನ್ನೋದು ನಮ್ಮ ಒಳಗಡೆನೇ ಇದೆ. ಯಾರೂ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ಕೊಡೋದು ಅಂತ ಹೇಳ್ಕೊಡ್ತಾ ಇಲ್ಲ. ಮುಂದೆ ಬರುವ 4-5 ವಿಡಿಯೋ ನೀವು ಸರಿಯಾಗಿ ಪೂರ್ತಿ ನೋಡಿದ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮನ್ನು ನೀವು ಹೇಗೆ ಪ್ರೀತಿಸ್ಕೊಳ್ಳೋದು, ಇಮೋಷನ್ ಬಗ್ಗೆ, ಭಾವನೆ ಬಗ್ಗೆ ಆಳವಾಗಿ ಹೇಳ್ತೀನಿ. ಪ್ರೇಮ ಹೊರಗಡೆ ಇಲ್ಲ, ನಮ್ಮ ಒಳಗಡೆನೇ ಇದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದಿನ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ನಮ್ಮ ಒಳಗಡೆನೇ ಪ್ರೇಮದ ಭಂಡಾರ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡೋಣ. ಇನ್ನು ನಾವು ಖುಷಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ಪ್ರೇಮ ಬಯಸ್ತಾ ಇದ್ದೀವಿ. ಇನ್ನು 3ನೇದಾಗಿ ನಾವು ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪೀಸ್, ಶಾಂತಿ ಬಯಸ್ತೀವಿ. ನಾವೆಷ್ಟು ಶಾಂತಿ ಬಯಸ್ತೀವಿ ಅಂದರೆ, ಹೊರಗಡೆ ಏನೇ ಪರಿಸ್ಥಿತಿ ಮೇಲೆ ಕೆಳಗಾದರೂ ಸಹ ನಮ್ಮ ಇಮೋಷನ್ ಮೇಲೆ ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಕೆಲಸ, ದುಡ್ಡು, ಸೇಫ್ಟಿ ಅಂತ ಮಾಡ್ತೀವಿ. ನಾವೆಲ್ಲರೂ ತೋರಿಕೆ ಜನ, ತೋರಿಕೆಯ ಬದುಕ್ತಾ ಇದ್ದೀವಿ, ಶೋ ಅಪ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಶೋ ಅಪ್ ಮಾಡಬಾರ್ದು. ನಾವು ಹೇಗಿದ್ದೇವೋ ಹಾಗೆ ಇರಬೇಕು. ನಮ್ಮನ್ನು ನಾವು ಹೇಗಿದ್ದೇವೋ ಹಾಗೆ ಒಪ್ಕೋಬೇಕು, ಸ್ವೀಕಾರ ಮಾಡಬೇಕು. ನಮ್ಮನ್ನು ನಾವು ಪೂರ್ತಿ ಹೇಗಿದ್ದೀವೋ ಹಾಗೆ ಒಪ್ಕೊಂಡಾಗ, ಸ್ವೀಕಾರ ಮಾಡಿದಾಗ ಪ್ರಪಂಚ ಸಹ ನಮ್ಮನ್ನು ಒಪ್ತದೆ, ಸ್ವೀಕಾರ ಮಾಡ್ತದೆ. ತುಂಬ ಜನ ತಮ್ಮನ್ನು ತಾವು ಒಪ್ಕೊಳ್ಳಲ್ಲ. ತಾವು ಚೆನ್ನಾಗಿಲ್ಲ, ತನ್ನ ಮೂಗು ಸರಿ ಇಲ್ಲ, ತನ್ನ ಹೈಟ್ ಸರಿ ಇಲ್ಲ, ನಾನು ದಪ್ಪಗಿದ್ದೀನಿ, ಈ ರೀತಿ ಏನೇನೋ ವಿಚಾರದ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ನಾವು ನಮ್ಮನ್ನು ಹೇಗಿದ್ದೀವೋ ಹಾಗೆ ಒಪ್ಕೊಂಡಾಗ ನಮ್ಮಲ್ಲಿರುವಂತಹ ನಿಜವಾದ ಪೊಟೆನ್ಷಿಯಲ್ ಏನಿದೆ ಅದು ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಯಾಕೆ ನಮ್ಮ ಪೊಟೆನ್ಷಿಯಲ್ನ ನಾವು ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಾವು ನಮ್ಮ ಇಮೋಷನ್ನ, ನಮ್ಮ ಫೋಕಸ್ನ ಬೇರೆ ಕಡೆ ಇಟ್ಟಿದ್ದೀವಿ, ಹೊರಗಡೆ ಇಟ್ಟಿದ್ದೀವಿ. ನೀವು ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನಿಮ್ಮ ಅಭಿವೃದ್ಧಿ, ಗ್ರೋತ್ ಆಗ್ತಾ ಇಲ್ಲ. ನಮ್ಮ ಗಮನ ಹೊರಗಡೆ ಇದೆ, ಅದಕ್ಕೆ ನಾವು ತೋರಿಕೆ ಮಾಡ್ತಾ ಇದ್ದೀವಿ. ಜನರು ನಮ್ಮನ್ನು ಒಪ್ಪಲಿ ಅಂತ ಬಯಸ್ತಾ ಇದ್ದೀವಿ. ನಮ್ಮ ಜೀವನದ ಹಕ್ಕನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಏನು ಗೊತ್ತಾ? ಇದು ನಮ್ಮ ಜೀವನ, ನಾವು ಹೇಗೆ ಬೇಕೋ ಹಾಗೆ ಬದುಕಬೇಕು. ನಾವು ಈ ಭೂಮಿ ಮೇಲೆ ಬಂದಿರೋದು ಖುಷಿಯಾಗಿರಲಿಕ್ಕೆ, ಪ್ರೀತಿ ಹಂಚಲಿಕ್ಕೆ, ನೆಮ್ಮದಿಯಾಗಿರಲಿಕ್ಕೆ. ಎಷ್ಟೋ ಸಲ ನಾವು ಸರಿಯಾದ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರು ಕೆಲವೊಂದು ಸಿಚುವೇಶನ್ ನಮ್ಮನ್ನು ನೆಗೆಟಿವ್ ಮಾಡ್ತದೆ, ಕೆಲವೊಂದು ನೆಗೆಟಿವ್ ಸಿಚುವೇಶನ್ ಬರ್ತದೆ. ಆದರೆ ಅಂಥ ಪರಿಸ್ಥಿತಿ ಬಂದಾಗ ನಾವು ಗಾಬರಿ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಆ ಸಿಚುವೇಶನ್ ಯಾಕೆ ಬಂದಿದೆ ಅಂದರೆ ಅದು ಸಹ ಹೇಳುತ್ತೆ, ನೀನು ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆಯಾ, ಈ ಸಂದರ್ಭ ಬಂತು ಅಂತ ಡಿಸ್ಟರ್ಬ್ ಆಗಬೇಡ ಅಂತ. ನಿಮ್ಮನ್ನು ಯಾರಾದರೂ ಬಿಟ್ಟು ಹೋದರೆ ಆ ಸಿಚುವೇಶನ್ನಿಂದ ಸಹ ನೀವು ಪಾಠ ಕಲಿಬೇಕಾಗ್ತದೆ. ಇಂಥ ಪಾಠಗಳು
ನಮ್ಮ ಅನುಭವದಿಂದಲೇ ನಾವು ಕಲಿಬೇಕೇ ಹೊರತು ಅದು ಯಾವ ಪುಸ್ತಕದಲ್ಲಾಗಲಿ, ಯಾವ ಮೆಂಟರು, ಯಾವ ಟೀಚರು ಅದನ್ನು ಹೇಳ್ಕೊಡ್ಲಿಕ್ಕಾಗಲ್ಲ. ಪ್ರತಿಯೊಂದು ಸಿಚುವೇಶನ್ನಿಗೂ ಧನ್ಯವಾದ ಹೇಳಿ, ಕೃತಜ್ಞತೆ ಹೇಳಿ, ಅದರಿಂದ ಕಲಿಬೇಕಾದಂತಹ ಪಾಠನ ಕಲೀರಿ.